ದರ್ಶನ್ ವಿರುದ್ಧದ ಎಲ್ಲಾ ದಾಖಲೆಗಳು ಪೊಲೀಸರು ತಿಳಿಸಿರೋದು ಸುಳ್ಳು. ಎಲ್ಲಾ ರಿಕವರಿ ಸಾಕ್ಷಿಗಳು ಪ್ಲಾಂಟ್ ಅನ್ನ ಮಾಡಲಾಗಿದೆ. ಪ್ಲಾಂಟ್ ಅರೆಸ್ಟ್ ಆದ ದಿನದಿಂದಲೇ ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ. ಶೆಡ್ ನಲ್ಲಿ ಸಿಕ್ಕಿರುವಂತಹ ಮರದ ತುಂಡು, ಕಟ್ಟಿಗೆಗಳು ಸುಳ್ಳು, ನೈಲಾನ್ ಹಗ್ಗ, ಎಲ್ಲಾ ಸಾಕ್ಷಿಗಳು ಸುಳ್ಳು ಸುಳ್ಳು. 2 ಅಡಿ ಉದ್ದದ ಲಾಠಿ ಸುಳ್ಳು, ರಕ್ತದಿಂದ ಕೂಡಿದ ಲಾಠಿ ಇದೆ ಅನ್ನೋದು ಸುಳ್ಳು 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 ಸುಳ್ಳು. ಈ ಬಗ್ಗೆ ದರ್ಶನ್ ಪರ ವಕೀಲರಾಗಿರುವಂತ ಸಿ.ವಿ. ನಾಗೇಶ್ ಅವರು ತಮ್ಮ ವಾದವನ್ನ ಮಂಡಿಸಿದ್ದಾರೆ. ನೋಡಿ, ದರ್ಶನ್ ವಿಚಾರವಾಗಿ ಪೊಲೀಸರು ರಿಕವರಿ ಮಾಡಿರುವಂತಹ ದಾಖಲೆಗಳು ಸುಳ್ಳು. ಲಾಠಿ ಸುಳ್ಳು, ಲಾಠಿ ಮೇಲೆ ರಕ್ತದ ಕಲೆಗಳಿರೋದು ಅದು ಕೂಡ ಸುಳ್ಳು. ಎಲ್ಲವೂ ಕೂಡ ಪ್ಲಾಂಟ್ ಮಾಡಲಾಗಿದೆ. ಹಾಗಾಗಿ ಇಲ್ಲಿರೋದನ್ನ ಇಲ್ಲಿ ದಾಖಲೆಯಲ್ಲಿ ತೋರಿಸಿರೋದು ಎಲ್ಲವೂ ಕೂಡ ಸುಳ್ಳು 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 ಅಂತೇಳಿ ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ತಮ್ಮ ವಾದವನ್ನ ಮಂಡಿಸಿದ್ದಾರೆ. ಇವತ್ತು ತಮ್ಮ ವಾದವನ್ನ ಮುಕ್ತಾಯಗೊಳಿಸಿದ್ದಾರೆ. ಮುಗಿತು, ನಾಳೆ ಮತ್ತೆ ಮಾಡ್ತೀನಿ ಅಂದಾಗ ನಾಳೆ ಮಧ್ಯಾಹ್ನ 12:30ಕ್ಕೆ ಮತ್ತೊಮ್ಮೆ ತಮ್ಮ ವಾದವನ್ನ ಮುಂದುವರಿಸುತ್ತಾರೆ. ಸಿ.ವಿ. ನಾಗೇಶ್ ಅವ್ರದ್ದು ಇನ್ನು ವಾದ ಮುಕ್ತ ಆಗಿಲ್ಲ. ಇವತ್ತಿಗೆ ವಾದವನ್ನ ಮುಕ್ತಾಯಗೊಳಿಸಿದ್ದಾರೆ ಅಷ್ಟೇ. ನಾಳೆ ಇನ್ನೂ ಇದೆ.